ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಸೀನಪ್ಪ ಹೊಸದವ್ರು. ಗರ್ವಭಂಗ ಅಂದರೆ ಎಲ್ಲರೂ ಕೂಡ ಒಂಚೂರು ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಗರ್ವ ಬಂದರೆ ಏನಪ್ಪ ಹಿಂಗೆ ಮಾತಾಡಿದ್ರು ಅಂತ. ಆದರೆ ನಿನ್ನೆ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು ಒಂದು JDS ಸಭೆ ಕರೆದಿರ್ತಾರೆ. ಆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆ ಸಭೆಯಲ್ಲಿ ಹೇಳ್ತಾರೆ, ಈ ಬಾರಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರಿಗೆ ಮೈಸೂರಿನಲ್ಲಿ ಗೆಲ್ಲಲಿಕ್ಕೆ ಬಿಡಬಾರ್ದು, ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಿ ಸಿದ್ದರಾಮಯ್ಯ ಅವ್ರನ್ನ ಗರ್ವಭಂಗ ಮಾಡಬೇಕು ಅನ್ನೋದು ಒಂದು ಹೇಳಿಕೆ ಕೊಡ್ತಾರೆ. ಅದನ್ನು GT ದೇವೇಗೌಡರಿಗೆ ವಹಿಸ್ತಾರೆ. ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾವೊಬ್ಬ ಮೈತ್ರಿ ಕಾರ್ಯಕರ್ತನ ಸಣ್ಣ ಒಂದು ವಿಚಾರಕ್ಕೂ ಅವ್ರ ಹತ್ರ ಯಾವುದೇ ಒಂದು ಗೊಂದಲ ಆಗದ ರೀತಿ ನಡ್ಕೊಂಡು ಕಾರ್ಯಕರ್ತನ ಸೆಳೆದು ಮತ ಹಾಕ್ಸ್ಬೇಕು ಅಂದ್ಬಿಟ್ಟು GT ದೇವೇಗೌಡರಿಗೆ ಹೇಳ್ತಾರೆ. ಅದೇ ವಿಚಾರವಾಗಿ ಇವತ್ತು ಮೈಸೂರಿನ ಪ್ರವಾಸದಲ್ಲಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಒಂದು ಮಾಧ್ಯಮದ ಜೊತೆ ಮಾತನಾಡುವಾಗ ಹೇಳ್ತಾರೆ, ನಾನು ಯಾವುದು ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳಿರೋದಲ್ಲ ಅವರು, ನನಗೆ ಯಾಕೆ ಗರ್ವಭಂಗ ಇರಬೇಕು, ನನಗೆ ಗರ್ವನೇ ಇಲ್ಲ, ಗರ್ವಭಂಗ ಎಲ್ಲಿದೆ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದಕ್ಕೆ ಒಂದು ಡಿಚ್ಚಿ ಕೊಟ್ಟಿದ್ದಾರೆ. ಯಾರು? CM ಸಿದ್ದರಾಮಯ್ಯ ದೇವೇಗೌಡರಿಗೆ. ನನಗೆ ಗರ್ವನೇ ಇಲ್ಲ, ಆದರೆ ಮೋದಿ ಗೆದ್ದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಬಿಟ್ಟು ಹೋಗಲಿಲ್ಲ. ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದರು, ಹಿಂದೂ ಆಗಿ ಹುಟ್ಟಲ್ಲ, ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದರು. ಈ ವಿಚಾರವಾಗಿ ಸುಳ್ಳು ಹೇಳಿದ್ದೆ ಯಾರು? ಅವರ ನಾನಾ? ಅದನ್ನು ನಿಜ ಹೇಳಿದರೆ ನನಗೆ ಗರ್ವಭಂಗ, ನನಗೆ ಗರ್ವ ಇದೆಯಾ ಅಂತ ಅರ್ಥ ಅಂತ ಹೇಳ್ತಾರೆ. ಮೋದಿ ವಿಶ್ವನಾಯಕ, ನಾನು ಮೋದಿ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದೇನೆ ಅಂತ ಹೇಳ್ತಾರೆ. ಮೇಕೆದಾಟು ಪ್ರಾಜೆಕ್ಟ್ನ ಮಾಡಿಸಿ, ಆದರೆ ಈಗಲೇ ಮಾಡಿಸಿ, ಮುಂದೆ ಯಾಕೆ? ಮುಂದೆ NDA ಸರ್ಕಾರ ಬಂದಾಗ ಮೇಕೆದಾಟು ಪ್ರಾಜೆಕ್ಟ್ನ ನಾವು ಮಾಡಿಸ್ತೀನಿ ಅಂತೇಳಿ ಹೇಳ್ತಿದ್ದಾರೆ ದೇವೇಗೌಡರು. ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲವೂ ಕೂಡ ಆದಾಗ ಅವರು ಹೇಳಿದ್ದಂಥ ಮಾತುಗಳನ್ನು ನಾನು ಹೇಳಿದ್ರೆ ಅದು ಹೇಗೆ ಗರ್ವಭಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಡಿಚ್ಚಿ ಕೊಟ್ಟಿದ್ದಾರೆ. ಯಾರು? CM ಸಿದ್ದರಾಮಯ್ಯವರು ದೇವೇಗೌಡರಿಗೆ. ದೇವೇಗೌಡರು ಹೇಳಿರೋ ಒಂದು ಅರ್ಥವೇ ಒಂದು ರೀತಿ ಇದೆ. ಅಂದರೆ ಚುನಾವಣಾ ವಿಚಾರವಾಗಿ ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯವ್ರನ್ನ ಅವ್ರಿಗೆ ಏನು ಬಿಡಲೇಬಾರ್ದು ಗೆಲ್ಲಲಿಕ್ಕೆ. ಅವರು ವಿಶ್ವನಾಯಕರು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರು ನಿನ್ನೆ ಅವರು, ಏನು ದೇವೇಗೌಡರು. ಆ ವಿಚಾರವಾಗಿ ಇವತ್ತು ಮೈಸೂರಿನಲ್ಲಿ ಮಾತಾಡ್ತಕ್ಕಂಥದ್ದು. ಆ ವಿಚಾರ ಹೇಗೆ ಮಾತಾಡಿದ್ರು, ಏನು ಮಾತಾಡಿದಂತ ನೀವೇ ನೋಡಿ. CM ಸಿದ್ದರಾಮಯ್ಯನವರು ಇವತ್ತಿನ ಮಾಧ್ಯಮದ ಜೊತೆ ಮಾತಾಡಿದಾಗ ಆ ಒಂದು ವಿಚಾರನ ಸುಳ್ಳು ಹೇಳಿದರು ದೇವೇಗೌಡರು ಅಂತ ಹೇಳ್ತಾರೆ. ನೀವೇ ಕೇಳ್ಕೊಂಬನ್ನಿ. ನಿಮಗೆ ಶಕ್ತಿ ಕೊಟ್ಟಿದ್ದೀರಿ, ಮಾಜಿ ಮಂತ್ರಿಗಳಿದ್ದೀರಿ, ಎರಡೂ ಪಕ್ಷಗಳು. ಅಲ್ಲಿ ರೇವಣ್ಣೆಲ್ಲ ಕೂತಿರುವಾಗ ತುಂಬ ಕೆಲಸ ಮಾಡಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು JT ದೇವೇಗೌಡರು. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನು ಗೆಲ್ಲಿಸುವಂಥ ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು. ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದು ಹೇಳಿದ್ರೆ ತಪ್ಪ? ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ, ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಅದು ಹಾಗಾದ್ರೆ ಮೇಕೆದಾಟು ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ, ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನು ಗರ್ವ ಅಂತಾರೆ.
ಏನು ಮಾಡೋದಪ್ಪ? ಗರ್ವ ಅಂದ್ರೂ ಚಿಂತೆ ಇಲ್ಲ ಸತ್ಯ ಹೇಳ್ತೀರಾ? ಆ? ಗರ್ವ ಅಂದ್ರೂ ಚಿಂತೆ ಇಲ್ಲ ಸತ್ಯ ಹೇಳ್ತೀರಾ? ನಾನು ಸತ್ಯ ಹೇಳೋದೇ ಗರ್ವ. ಅದನ್ನೇ ಸರ್, ಹಂಗಂದ್ರೂ ಏ ನಿನ್ನ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆಯ? ಕೇಳಪ್ಪ, ಸತ್ಯ ಹೇಳೋದಿಲ್ಲ ಗರ್ವ ಅಲ್ಲ, ಓಕೆ ಅವ್ರು ತಿಳ್ಕೊಂಡಿರೋದು ಹಂಗೆ. ತಿಳ್ಕೊಂಡಿರೋದು. ಭಾಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಪ್ರೀತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.